ಒಬ್ಬೊಬ್ಬ ಶಿಕ್ಷಕ ಒಬ್ಬ ಜೀವನ ಬದಲಾಯಿಸ್ಬಿಡ್ತಾನೆ, ಹುಡುಗರನ್ನ ಜೀವನ ಬದಲಾಯಿಸ್ಬಿಡ್ತಾನೆ. ಒಬ್ರು ಅವರೇ ಹೇಳಿದಾಗ ಕೇಳಿದ್ದು ನಾನು ದೆಹಲಿಯಲ್ಲಿ. ಅವ್ರು ಹೇಳಿದ್ರು, ನಾನು ಬಹಳ ಬಡ ಕುಟುಂಬದಲ್ಲೇ ಬೆಳೆದವನು, ಕೇರಳದಲ್ಲಿದ್ದವನು. ಎಷ್ಟು ಬಡತನ ಅಂತಂದರೆ ಗುಡಿಸಲು ಕೂಡ ಬಿದ್ದು ಹೋದರೆ ಕಟ್ಸೋಕೆ ದುಡ್ಡಿಲ್ಲ, ಆ ಥರ ಪರಿಸ್ಥಿತಿಯಲ್ಲಿ ಇದ್ದವರು. ಅಪ್ಪ ಇಲ್ಲ, ಅಮ್ಮನಿಗೆ ಅರ್ಥರೈಟಿಸ್ ಇದೆ, ಕೂತ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕೂಡೋಕ್ಕಾಗಲ್ಲ. ಈ ಹುಡುಗ ಶಾಲೆಗೆ ಬರ್ತಿದ್ದ, ಓಡಿ ಬರೋನು. ಶಾಲೆಯಲ್ಲಿ ಮೊದಲನೇ ಪೀರಿಯಡು ಗಣಿತ ಮೇಷ್ಟ್ರದ್ದು. ಎಲ್ಲರೂ ಜಯಸಿಂಹನಂಗೆ ಇರೋಲ್ಲ, ಹೊರಟಾಗಿರ್ತಾರೆ, ಭಾಳ ಜೋರಾಗಿರ್ತಾರೆ. ಆ ಮೇಷ್ಟ್ರು ಭಾಳ ಸ್ಟ್ರಿಕ್ಟ್ ಅವರು. 5 ನಿಮಿಷ ಲೇಟಾಗಿ ಬಂದು ಹೊರಗೆ ಕಳಿಸ್ತಿದ್ರು, ಹೊರಗೆ ಕಳಿಸ್ತಾಯಿದ್ರು. ಈ ಹುಡುಗ ಬಂದ, ಕ್ಲಾಸಿಗೆ ಲೇಟ್ ಆಗಿತ್ತು, ಹೊರಗೆ ನಿಂತ್ಕೊ, ಒಳಗೆ ಬರಬೇಡ ಅಂದರು. ಹೊರಗಡೆ ನಿಂತ್ಕೊಂಡು ಕಿಟಕಿಯಲ್ಲಿ ನೋಡ್ತಾ ಮೇಷ್ಟ್ರು ಬೋರ್ಡ್ ಮೇಲೆ ಏನು ಬರೀತಿದ್ರು ಅದು ಬರ್ಕೋತಾ ಇದ್ದ. ಮೇಷ್ಟ್ರು ಕ್ಲಾಸ್ ಮುಗಿಸಿ ಹೊರಗೆ ಬಂದು ನೋಡಿದ್ರು. ಏನು ಬರ್ಕೊಂಡಿದ್ದೆ ತೋರಿಸು ಅಂದರು. ಏನು ಬರ್ಕೊಂಡಿದ್ದೆ ತೋರಿಸು ಅಂದರು. ನೋಡಿದರೆ ಒಳಗೆ ಕೂತವ್ರಕ್ಕಿಂತ ಚೆನ್ನಾಗಿ ಬರ್ಕೊಂಡಿದ್ದಾನೆ ಹುಡುಗ. ಅಲ್ಲೋ, ಇಷ್ಟು ಬುದ್ಧಿವಂತ ಇದ್ದಿ, ಯಾಕೆ ಲೇಟಾಗಿ ಬರ್ತೀವಿ ಕ್ಲಾಸಿಗೆ ನೀನು ಅಂತ ಕೇಳಿದರು. ಆತ ಹೇಳಿದ, ನಾನು ಏನು ಮಾಡಲಿ ಸರ್, ಭಾಳ ಕಷ್ಟ ಇದೆ. ಅಮ್ಮನಿಗೆ ಕೂತ್ರೆ ಹೇಳೋಕ್ಕಾಗಲ್ಲ, ಇದ್ರೆ ನಿಲ್ಲೋಕ್ಕಾಗಲ್ಲ. ನಾವು ಊರಲ್ಲಿ ಯಾರೂ ಮುಟ್ಸ್ಕೊಳ್ಳಲ್ಲ ಸರ್, ನಾವು ದಲಿತರು. ಅದಕ್ಕೆ ಊರಲ್ಲಿ ಒಂದು ಬಾವಿ ಇದೆ, ನಮ್ಗೆ ಅವಕಾಶ ಇಲ್ಲ. 3 ಮೈಲಿ ದೂರ ಹೋಗಿ 2 ಕೊಡ ನೀರು ತೊಗೊಂಬರ್ತೀನಿ ಸರ್. ನಾನು ಅಮ್ಮನಿಗೆ ಅಡುಗೆಗೆ ಸಹಾಯ ಮಾಡ್ತೀನಿ, ಮಾಡಿ ನಾನು ಡಬ್ಬ ತುಂಬ್ಕೊಂಡು ಓಡಿ ಬರಬೇಕು. ಬಸ್ಸಿಗೆ ಕೊಡೋಷ್ಟು ದುಡ್ಡಿಲ್ಲ ನನಗೆ, ಓಡಿ ಬರಬೇಕು, 4 ಕಿಲೋಮೀಟ್ರ್ ಓಡ್ಕೊಂಬರ್ಬೇಕು. ಒಂದೊಂದು ಸಲ ಲೇಟ್ ಆಗುತ್ತೆ ಸರ್ ಅಂತ ಅಳೋಕೆ ಶುರು ಮಾಡಿದ. ಆದರೆ ನಾಳೆಯಿಂದ ಲೇಟಾಗಿ ಬಂದರೂ ಕೂಡ ನಾನು ಕ್ಲಾಸ್ ಒಳಗೆ ಕೂತ್ಕೊಂತೀನಿ, ಪರ್ಮಿಷನ್ ಕೊಡ್ತೇನೆ. ಅದ್ರ ಒಂದು ಕಂಡೀಷನ್ ಇದೆ, ದಿನ ಶಾಲೆ ಬಿಟ್ಟ ಮೇಲೆ 1 ತಾಸು ನನ್ನ ಜೊತೆಗಿರಬೇಕು. ಆಯಿತು ಸರ್ ಅಂದ. ಮೇಷ್ಟ್ರು ಕೂತ್ಕೋಬೇಕು, ನಿನಗೆ ಯಾವ ವಿಷಯ ಅರ್ಥ ಆಗಿಲ್ಲ ಹೇಳು. ನನಗೆ ಗೊತ್ತಿದ್ದರೆ ತಾವು ಹೇಳೋರು, ಇದ್ರೆ ಬೇರೆ ಮೇಷ್ಟ್ರು ಕರೆಸಿ ಪಾಠ ಮಾಡಿಸೋರು. ಹೇಳು ಹುಡುಗನಿಗೆ ಹೇಳಿ, ಇವನು ಬುದ್ಧಿವಂತ ಇದ್ದಾನೆ ಅಂತ. ಆ ಹುಡುಗ SSLCಗೆ ತನ್ನ ರಾಜ್ಯಕ್ಕೆ ಮೊದಲನೇ ನಂಬರ್ ಬಂದ, ಫಸ್ಟ್ ರ್ಯಾಂಕ್ ಬಂತು. ಮೇಷ್ಟ್ರು ಇದ್ರು, ಬೆಳೆಸು, ಮುಂದೆ ಅಹಂಕಾರ ಬರೋದು ಬೇಡ, ಡಿಗ್ರಿ ಮಾಡು ಅಂದರು. ಡಿಗ್ರಿ ಮಾಡಿದ, ಅಲ್ಲಿಯೂ ಫಸ್ಟ್ ರ್ಯಾಂಕ್ ಬಂದ. ಯೂನಿವರ್ಸಿಟಿಗೆ ಚೆನ್ನಾಗಿ ಪ್ರಯತ್ನ ಮಾಡು, ಬೆಳೆಸು ಅಂತಂದರು. ನೀನು ಇಂಜಿನಿಯರು, ಡಾಕ್ಟರ್ ಆಗಬೇಡ, ನೀನು IAS ಆಗು ಅಂದರು. UPSC ಪರೀಕ್ಷೆ ಕೂತ್ಕೊಂಡ, ಅಲ್ಲೂ ಟಾಪ್ ರ್ಯಾಂಕ್ ಬಂದು. ಅವನು IAS ಆರಿಸ್ಕೊಳ್ಳಿಲ್ಲ, IFS ಆರಿಸ್ಕೊಂಡ, ಇಂಡಿಯನ್ ಫಾರಿನ್ ಸರ್ವಿಸ್ ಆರಿಸ್ಕೊಂಡ. ವಿದೇಶ ಮಿತ್ರಿ ಖಾತೆಯಲ್ಲಿ ಉಳ್ಕೊಂಡ. ದೊಡ್ಡವನಾದ, ಸಾಧನೆ ಮಾಡಿ ಭಾರತದ ರಾಯಭಾರಿ ಅಂತ ಅಮೆರಿಕಕ್ಕೆ ಹೋದ ಹುಡುಗ. ವಾಪಸ್ ಬಂದಮೇಲೆ ಭಾರತದ ಉಪರಾಷ್ಟ್ರಪತಿಯಾಗಿ ಕೊನೆಗೆ ರಾಷ್ಟ್ರಪತಿ ಆದರೂ ಡಾಕ್ಟರ್ KR ನಾರಾಯಣನ್. ಎಷ್ಟು ಜನ ಕೊಡಿದ್ದೀರೋ ಗೊತ್ತಿಲ್ಲ. ಆ ಮನುಷ್ಯ ಹೇಳುವಾಗ ಕಣ್ಣಲ್ಲಿ ನೀರು ಒಸರ್ತಿತ್ತು. ನಾನು ನೋಡಿದಾಗ ಎಲ್ಲಿ ಅವ್ರು ರಾಷ್ಟ್ರಪತಿ ಹುದ್ದೆ ಬಿಟ್ಟ ಮೇಲೆ ಒಂದು ಸಂದರ್ಭ ಆಯಿತು, ಅವ್ರ ಕಣ್ಣಲ್ಲಿ ನೀರು ಒಸರಬೇಕು. ಹೇಳಿದ್ರು, ಇವತ್ತು KR ನಾರಾಯಣನಿಗೆ ಬೆಲೆ ಇದೆ, ರಾಷ್ಟ್ರಪತಿ ಅಂತಾರೆ. ಆದರೆ ಒಂದು ಕಾಲದಲ್ಲಿ ನನಗೆ ಊಟ ಇರಲಿಲ್ಲ, ಮೇಷ್ಟ್ರು ಇನ್ನೊಂದ್ಸಲ ಪಾಠ ಮಾಡಿ ಅಂತ ಕೇಳೋ ಧೈರ್ಯ ಇರಲಿಲ್ಲ ನನಗೆ. ಆ ಮೇಷ್ಟ್ರು ಇದ್ದಾರಲ್ಲ, ಇವತ್ತು ನೆನೆಸ್ಕೋತೀನಿ ನಾನು, ಅವರಿಂದಾಗಿ ಇವತ್ತು ನಾನು ಆದದ್ದು ಅಂತ. ಇದು ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ಕಳಕಳಿ ಇರುವಂಥ ಶಿಕ್ಷಕ, ಮಕ್ಕಳನ್ನು ತನ್ನ ಮಕ್ಕಳು ಅಂತ ಕಾಯಿಸುವಂಥ ಒಬ್ಬ ಶಿಕ್ಷಕ ಇದ್ದರೆ ಮಕ್ಕಳ ಜೀವನ ಪರಿವರ್ತನೆ ಆಗ್ತದೆ. ನನ್ನ ಮಟ್ಟಿಗೆ ಶಿಕ್ಷಣ ಅಂದರೆ ಸರ್ಟಿಫಿಕೇಟ್ ಅಲ್ಲ. 10 ಸಲ ಹೇಳಿದ್ದೇನೆ ನಾನು, ಸರ್ಟಿಫಿಕೇಟ್ ಅಲ್ಲ. ನಾನು ಎಷ್ಟೋ ಜನ ನೋಡಿದ್ದೇನೆ, ಬದುಕಿನಲ್ಲಿ ಎಲ್ಲ ಪರೀಕ್ಷೆಯಲ್ಲೂ ಫಸ್ಟ್ ರ್ಯಾಂಕ್ ಬಂದು ಜೀವನದಲ್ಲಿ ಮೂರ್ಖರಾದವ್ರನ್ನೂ ಕಂಡಿದ್ದೇನೆ. ಯಾವ ಪರೀಕ್ಷೆನೂ ಪಾಸ್ ಆಗಲಾರದೆ ಜೀವನದಲ್ಲಿ ಯಶಸ್ಸು ಪಡ್ಕೊಂಡವ್ರನ್ನೂ ಕಂಡಿದ್ದೇನೆ. ಆದ್ದರಿಂದ ಸರ್ಟಿಫಿಕೇಟ್ ಮುಖ್ಯ ಅಲ್ಲ, ಯಾವ ಮೌಲ್ಯಗಳನ್ನು ನನ್ನ ಮಕ್ಕಳಲ್ಲಿ ಹಾಕ್ತೇನೆ ಅನ್ನೋದು. ಈ ಶಾಲೆ ಶುರು ಆದಾಗಿನಿಂದ ನನಗೆ ಅದೊಂದೇ ಇರೋದು ಚಿಂತೆ. ಈ ಶಾಲೆ ಬಗ್ಗೆ ಭಾಳ ಒಳ್ಳೆಯ ಶಾಲೆ ಇದು. ಯಾವ ಮೌಲ್ಯಗಳನ್ನು ಮಕ್ಕಳಿಗೆ ಹಾಕ್ತೇನೆ? ತಂದೆ ತಾಯಿ ಬಗ್ಗೆ ಪ್ರೀತಿ ಕಲಿಸ್ತೀನ, ನನ್ನ ದೇಶದ ಬಗ್ಗೆ ಪ್ರೀತಿ ಕಲಿಸ್ತೀನ, ನನ್ನ ಭಾಷೆ ಬಗ್ಗೆ ಪ್ರೀತಿ ಕಲಿಸ್ತೀನ. ಇದೆಲ್ಲ ಕಲಿಸೋದಾದ್ರೆ ನನ್ನ ಮಕ್ಕಳು ಎಲ್ಲ ನಿಂತ್ಕೋತಾರೆ, ದೊಡ್ಡದಾಗಿ ನಿಂತ್ಕೋತಾರೆ, ಸಾಧಿಸ್ತಾರೆ. ಹಾಗೆ KR ನಾರಾಯಣನ್ ಹೇಳಿದ್ರು, ನನಗೂ ಒಂದು ಆಸೆ, ಇಲ್ಲಿ ಕಲಿತಂಥ ಮಗು ಭಾರತದ ರಾಷ್ಟ್ರಪತಿ ಆಗಬೇಕು. ಯಾಕೆ ಆಗಬಾರ್ದು? ಎಲ್ಲೋ ರಾಮೇಶ್ವರಂದಲ್ಲಿ ಓದಿದಂಥ ಹುಡುಗ ಕಲಾಂ ಆಗಿ ರಾಷ್ಟ್ರಪತಿ ಆಗೋದಾದರೆ, ಎಲ್ಲೋ ಪಂಜಾಬದ ಹಳ್ಳಿಯಲ್ಲಿ ಓದಿದಂಥ ಹುಡುಗ ಮನಮೋಹನ್ ಸಿಂಗ್ ಆಗಿ ಪ್ರಧಾನಮಂತ್ರಿ ಆಗೋದಾದರೆ, ರೈಲ್ವೆ ಪ್ಲ್ಯಾಟ್ಫಾರ್ಮ್ ಮೇಲೆ ಚಹಾ ಮಾರ್ತಿದ್ದಂಥ ಹುಡುಗ ಭಾರತದ ಪ್ರಧಾನಮಂತ್ರಿ ಆಗೋದಾದರೆ, ನಮ್ಮ ಮಹಾನ್ ಅಂಜನಾದ್ರಿ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಯಾಕೆ ಆಗಬಾರ್ದು? ಖಂಡಿತ ಆಗ್ತಾರೆ. ಅದಕ್ಕೆ ಇಬ್ಬರೂ ಸೇರಿ ಕೆಲಸ ಮಾಡಬೇಕಾಗತ್ತೆ. ದಯವಿಟ್ಟು ನಿಮ್ಮ ಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಇಷ್ಟೇ, ಮಕ್ಕಳನ್ನು ಪ್ಯಾಂಪರ್ ಮಾಡಬೇಡಿ. ತುಂಬ ಪ್ಯಾಂಪರ್ ಆಗ್ತದೆ. ಈಗ ನನಗೆ ಎಷ್ಟು ಸಲ ಗಾಬರಿ ಆಗುತ್ತೆ ನನಗೆ, ಈ ಸಣ್ಣ ವಯಸ್ಸಿನ ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸೋ ರೀತಿ ನೋಡಿದಾಗ ಗಾಬರಿ ಆಗುತ್ತೆ. ಈಗೆಲ್ಲ ಮೊದಲಿನ ಹಾಗೆ 4-5 ಮಕ್ಕಳಿಲ್ಲ, ಒಂದು ಭಾಳ ಅಂದರೆ ಹೆಚ್ಚು. ಸಿಂಗಲ್ ಚೈಲ್ಡ್ ಸಿಂಡ್ರೋಮ್ ಅಂತ ಕರಿತೀವಿ. ಆ ಮಕ್ಕಳನ್ನು ದುರ್ಬೀನ್ ಕೆಳಗಿಟ್ಟು ಬೆಳೆಸ್ತೇವೆ ನಾವು. ನೀವು ಹೇಗೆ ಮಾಡ್ತೀರೋ ಗೊತ್ತಿಲ್ಲ, ಬಹುಶಃ ನಿಮ್ಗೆ ಆಗ್ತಿದ್ರೆ ದಯವಿಟ್ಟು ವಿಚಾರ ಮಾಡಿ. ಮನೇಲಿ ಒಂದು ಮಗು ಇದ್ದರೆ ಎಷ್ಟು ಆಟಿಕೆ ಸಾಮಾನು ತರ್ತೀವಿ ನೆನಪಿದೆಯಾ? ಮನೇಲಿ ಒಂದು ನರ್ಸರಿ ಆಗುವಷ್ಟು ಆಟಿಕೆ ಸಾಮಾನೇ ಇರುತ್ತೆ ಪ್ರತಿಯೊಂದು ಮನೇಲಿ. ಊರಿಗೆ ಹೋದಾಗಲೆಲ್ಲ ಮಗುಗೆ ಬೇಕು, ತಂದು ಹಾಕೋದು.
ಎಷ್ಟು ಬಟ್ಟೆ ತರ್ತೀವಿ ಗೊತ್ತಾ? ಆ ಮಗು 3 ಸಲ ಬಟ್ಟೆ ಹಾಕ್ಕೊಳ್ಳಲ್ಲ, ಅಷ್ಟೊಂದು ಬಟ್ಟೆ ಇದೆ. ಇದು ಯಾಕೆ ಮುಖ್ಯ ಅಂತ ಹೇಳ್ತೀನಂದರೆ, ಮಕ್ಕಳಿಗೆ ಪ್ರೀತಿ ಬೇಕು. ಪ್ರೀತಿ ವಸ್ತುವಿನ ಮೂಲಕ ಆಗಬೇಕಾಗಿಲ್ಲ, ನಿಮ್ಮ ಅಂತಃಕರಣದ ಮೂಲಕ ಆಗಬೇಕು. ವಸ್ತುಗಳು ತಂದು ಕೊಡ್ಬೋದು. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಒಂದು ದೊಡ್ಡ ರಿಸರ್ಚ್ ಮಾಡಿದ್ದಾರೆ, ನನಗಂತೂ ಭಾಳ ಮುಟ್ಟಿಬಿಟ್ಟಿದೆ ಹೃದಯಕ್ಕದು. ಅವ್ರು ಹೇಳ್ತಾರೆ, ಮನೇಲಿ ಇಷ್ಟೊಂದು ಆಟಿಕೆ ಸಾಮಾನು ಹಾಕಿದ್ದೀವಲ್ಲ, 4 ಕಳೆದ್ರೂ ಕೂಡ ಮಗುಗೇನು ಗೊತ್ತೇ ಆಗಲ್ಲ. ಮಗು ಕೇಳಿಲ್ಲ ನಿಮ್ಗೆ ಆಟಿಕೆ ಸಾಮಾನು ತಂದು ಕೊಡಿ ಅಂತ, ನಾವೇ ತಂದು ಹಾಕೋದು. ಕಳೆದ್ರೆ ಗೊತ್ತಾಗಲ್ಲ, ಅದಕ್ಕೆ ಇನ್ನೊಂದು ತಂದು ಕೊಡು ಅಂತದೆ. ನಾನು ಸಣ್ಣವನಿದ್ದಾಗ ಒಂದು ಟೆನ್ನಿಸ್ ಬಾಲ್ ಬೇಕು ಅಂತ ನಮ್ಮ ತಂದೆನ 6 ತಿಂಗಳು ಕಾಡಿದ್ದೆ. ಕೊನೆಗೆ ಕೊಡಿಸಿದ್ರು, ಆದರೆ 2 ವರ್ಷ ಇಟ್ಕೊಂಡಿದ್ದೆ ಅದನ್ನು. ನನಗೆ ಇನ್ನೊಂದು ಬಾಲ್ ಸಿಗಲ್ಲ ಅಂತ ಗೊತ್ತಿದೆ. ನನಗೆ ವಸ್ತುವಿನ ಬೆಲೆ ಅರ್ಥ ಆಗೋದು ಅದು ನನಗೆ ಬೇಕಾದಾಗ ಮಾತ್ರ. ನನಗೆ ಬೇಕಾಗಲಾರದೆ ತಂದು ತುಂಬಿದಾಗ ವಸ್ತುವಿನ ಬೆಲೆ ಇಲ್ಲ ನನಗೆ. ಆ ಸ್ಟ್ಯಾನ್ಫೋರ್ಡ್ ರಿಸರ್ಚ್ ಹೇಳುತ್ತೆ, ಯಾವುದು ವಸ್ತುವಿನ ಬೆಲೆ ಕಮ್ಮಿ ಆಗುತ್ತಾ ಹೋಗುತ್ತೋ ಅದೇ ಥರ ಸಂಬಂಧಗಳ ಬೆಲೆ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ ಅಂತ. ಇದು ಭಾಳ ದುಃಖಕರವಾದ ವಿಷಯ. ಅಪ್ಪ ಅಮ್ಮ ಇರ್ತಾರೆ, ಏನು ಮಾಡೋಕ್ಕಾಗ್ತದೆ, ಅವ್ರ ಜವಾಬ್ದಾರಿ ಅವ್ರು ಮಾಡಿದರು. ನನ್ನ ಜೀವನ ನನಗೆ, ಅವ್ರ ಜೀವನ ಅವ್ರಿಗೆ. ಸಂಬಂಧಗಳು ಕೂಡ ಅಳ್ಳಕ ಆಗ್ತಾ ಹೋಗ್ತದೆ, ಅಶಕ್ತ ಆಗ್ತಾ ಹೋಗ್ತವೆ ಅಂತ ಹೇಳ್ತಾರೆ. ನಾನು ಈ ಮಹಾನ ಸಿಂಹ ಹೇಗೆ ಹೋಗುತ್ತೆ ಅಂದರೆ, ಕಾಡಲ್ಲಿ ಹಿಂಗೆ ನಡ್ಕೊಂಡು ಹೋಗಲ್ಲ, ಅದು 10 ಹೆಜ್ಜೆ ಹೋಗುತ್ತಂತೆ, ನಿಂತ್ಕೊಂಡು ತಿರುಗಿ ನೋಡುತ್ತಂತೆ, ನಾ ಬಂದ ದಾರಿ ಸರಿ ಇದೆಯಾ ಅಂತ, ಮತ್ತೆ ಮುಂದೆ ಹೋಗುತ್ತೆ. ಅದಕ್ಕೆ ಸಿಂಹಾವಲೋಕನ ಅಂತ. 10 ವರ್ಷಕ್ಕೊಮ್ಮೆ ಒಂದು ಕಾಲಕ್ಕೆ ನಾನು ನಡೆದು ಬಂದು ದಾರಿ ಸರಿ ಇದೆಯಾ ಅಂತ ಪರೀಕ್ಷೆ ಮಾಡಿಕೊಳ್ಳುವಂಥ ಕಾಲ ಇದು. ಈಗ ನಾನು ಅಂದ್ಕೊಂಡದ್ದು ಹೇಗೆ, ನಮ್ಮ ಮಕ್ಕಳನ್ನ ಹೇಗೆ ತಯಾರು ಮಾಡಬೇಕು, ಕೊನೆಗೆ ಈ ಮಕ್ಕಳು ಹೇಗೆ ಬೇರೆ ಆಗ್ತಾರೆ. ಒಂದು ಕೆಲಸ ಕೊಟ್ಟರೆ ಸಂಪೂರ್ಣವಾಗಿ ಮಾಡ್ಕೊಂಬರ್ಬೇಕು ಅದನ್ನು. ನಮ್ಮ ಹುಡುಗರು ಹೇಳಿದ ಒಂದು ಕೆಲಸ ಮಾಡ್ಕೊಂಬರ್ತಾರೆ. ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಾಗ ಒಂದು ಘಟನೆ ಆಗಿತ್ತು. ದೀಪಾ ಶಣೈ ಅಂತ ಹುಡುಗಿ ಇದ್ಲ ನನ್ನ ಕ್ಲಾಸಲ್ಲಿ, ಹೆಸರು ಬದಲಾಯಿಸಿಲ್ಲ, ನಿಜ ಹೆಸರು. ಆಕೆಗೆ BCom ಕೋರ್ಸ್ ತೊಗೊಂಡಿದ್ದಾಳೆ. ಫಸ್ಟ್ ಇಯರ್ BComಲ್ಲಿ ಬ್ಯಾಂಕಿಂಗ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಅಂತ ಒಂದು ಪೇಪರ್ ಇತ್ತು. ಅದಕ್ಕೆ 100ಕ್ಕೆ 97 ಮಾರ್ಕ್ಸ್ ಬಂದಿತ್ತು. ಯೂನಿವರ್ಸಿಟಿಗೆ ಫಸ್ಟ್ ಆಗಿದ್ಲಾಕೆ. ನಿಮಗೆಲ್ಲ ಸಂತೋಷ, ಆಕೆ ಫಸ್ಟ್ ರ್ಯಾಂಕ್ ಬರ್ತಾಳೆ ಯೂನಿವರ್ಸಿಟಿಗೆ ಅಂತ. ಒಂದು ದಿವಸ ಅವ್ರ ಅಪ್ಪ ನನಗೆ ಫೋನ್ ಮಾಡಿದರು, ಸರ್ ಒಂದು ತಮಾಷೆ ಆಯಿತು, ನಿಮ್ಗೆ ಹೇಳಬೇಕು ಅನ್ನಿಸ್ತು, ಹೇಳ್ತೀನಿ ಅಂತ. ಏನು ಅಂತ ಕೇಳಿದೆ. ನನ್ನ ಮಗಳಿಗೆ ಒಂದು ಚೆಕ್ ಕೊಟ್ಟೆ, ಆಗಿನ ಕಾಲಕ್ಕೆ, ಇವತ್ತೆಲ್ಲ ATM ಬಂದಿದೆ. ಒಂದು ಚೆಕ್ ಕೊಟ್ಟೆ, ಕ್ಯಾಶ್ ಮಾಡಿಸ್ಕೊಂಬಮ್ಮ ಅಂತ ಕಳಿಸಿದೆ. 10 ನಿಮಿಷಕ್ಕೆ ಬಂದು, ಕ್ಯಾಶ್ ಎಲ್ಲಿದೆ ಅಂತ ಕೇಳಿದೆ. ಅವ್ರು ಕ್ಯಾಶ್ ಕೊಡಲಿಲ್ಲಪ್ಪ, ಟೋಕನ್ ಕೊಟ್ಟರು ಅಂತ ಹೇಳಿದ್ಲು. ಹಾಗೆಲ್ಲ ಚೆಕ್ ಕೊಟ್ಟ ತಕ್ಷಣ ಟೋಕನ್ ಕೊಡೋರು ಕಾಯ್ಕೊಂಡಿರಬೇಕು, ಟೋಕನ್ ನಂಬರ್ ಕರೆದ ತಕ್ಷಣ ಹೋಗಿ ಕ್ಯಾಶ್ ತೊಗೊಂಬರ್ಬೇಕು. ಅವ್ರು ಕ್ಯಾಶ್ ಕೊಡಲಿಲ್ಲ, ಟೋಕನ್ ಕೊಟ್ಟರು ಅಂತ ಹೇಳಿದ್ಲು. ನೋಡಿ ಸರ್, ಆಕೆಗೆ ಒಂದು ಬ್ಯಾಂಕ್ ಎನ್ಕ್ಯಾಶ್ ಮಾಡೋಕ್ಕೆ, ಚೆಕ್ ಎನ್ಕ್ಯಾಶ್ ಮಾಡೋಕ್ಕೆ ಬರಲ್ಲ, ಆಕೆ ಬ್ಯಾಂಕಿಂಗ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸಲ್ಲಿ 97% ಮಾರ್ಕ್ಸ್ ಬಂದಿದೆ ಅಂದರು. ನನಗೆ ಮುಖಕ್ಕೆ ಹೊಡೆದಂಗೆ ಆಯಿತು. ನಾವು ಆಕಿನ ಮಾರ್ಕ್ಸ್ ಕಲಿಸಿ ಚೆನ್ನಾಗಿ ಥಿಯರಿ ಕಲಿಸಿದ್ದೀವಿ, ಪ್ರಾಕ್ಟಿಕಲ್ಲೇ ಕಲಿಸ್ಲಿಲ್ಲಲ್ಲ ಆಕೆಗೆ ಅಂತ ಹೇಳಿ ಕಾಲೇಜಲ್ಲಿ ಒಂದು ಬ್ಯಾಂಕ್ ಶುರು ಮಾಡಿದೆ ನಾನು. ಅದು ಅದ್ಭುತ ಆಯಿತು, ದೊಡ್ಡ ಕೆಲಸ ಆಯಿತು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಮಕ್ಕಳಿಗೆ ಥಿಯರಿ ಟೀಚರೇ ಕಲಿಸ್ಬೇಕು ಅಂತಿಲ್ಲ. ಮಕ್ಕಳ ಪುಸ್ತಕ ಓದ್ಕೋತಾರೆ, ಬೇಕಾದ ಗೂಗಲಲ್ಲಿ ಸಿಗ್ತದೆ ಇನ್ಫಾರ್ಮೇಷನು. ಆದರೆ ವಿಷಯದ ಜೊತೆಗೆ ಮೌಲ್ಯವನ್ನು ಕಲಿಸೋದಿದೆಯಲ್ಲ. ನಾನು ರಾಮಾಯಣ ಹೇಳ್ಬೇಕಾದ್ರೆ ಹೇಳ್ತೀನಿ, ನಿಜವಾಗಲೂ ಕೆಲಸ ಮಾಡೋರು ಹನುಮಂತನಂಗೆ ಕೆಲಸ ಮಾಡಬೇಕು. ಅವನೊಂದು ಅಸೈನ್ಮೆಂಟ್ ಇತ್ತು. ಅಸೈನ್ಮೆಂಟ್ ಏನು, ಸಮುದ್ರ ಹಾರಿ ಆ ಕಡೆ ಹೋಗಿ ಸೀತೆಯನ್ನು ಹುಡ್ಕೊಂಡು ಬರಬೇಕು, ಅಷ್ಟೇ ಕೊಟ್ಟದ್ದು ಅಸೈನ್ಮೆಂಟು. ಸೀತೆಯಲ್ಲಿ ನೋಡ್ಕೊಂಬರ್ಬೇಕು ಅಷ್ಟೇ ಅಂತ ಕಳಿಸಿದರು. ಆಂಜನೇಯ ಹೋದ, ಎಲ್ಲ ಕಡೆ ಹುಡುಕಾಡ್ದ, ಸಿಗಲಿಲ್ಲ. ರಾವಣನ ಅರಮನೆಗೆ ಹೋದ, ಎಲ್ಲರೂ ನೋಡ್ದ, ಎಲ್ಲೂ ಕಾಣಿಸ್ತಿಲ್ಲ. ಆಯಿತು, ನಾನು ವ್ಯರ್ಥ ಆಯಿತು ಬಂದದ್ದು, ಇನ್ನು ವಾಪಸ್ ಹೋಗಿ ಏನು ರಾಮನಿಗೆ ಹೇಳಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡ. ಇಲ್ಲ, ಇಲ್ಲೇ ಇದ್ದು ಬಿಡ್ತೀನಿ ಅಂದ. ಕೊನೆಗಂದ, ಇನ್ನೇನಾದರೂ ಜಾಗ ಉಳಿದಿದೆಯಾ? ಒಂದು ಯಾವುದೋ ಊರು ಹೊರಗೊಂದು ವನ ಇದೆ, ಅಲ್ಲಿ ಹೋಗ್ಬಿಡ್ಬೇಕು. ಒಂದು ಅಶೋಕವನಕ್ಕೆ ಹೋದ, ಸೀತೆಯನ್ನು ನೋಡ್ದ. ಎಷ್ಟು ಬುದ್ಧಿವಂತ ಅವನು ಅಂದರೆ, ರಾಮನ ಉಂಗುರ ಕೊಟ್ಟು ಆಕೆ ಕಡೆಯಿಂದ ಒಂದು ಚೂಡಾಮಣಿ ಇಸ್ಕೊಂಡ. ವಾಪಸ್ ತೋರಿಸ್ಬೇಕಲ್ಲ, ರಾಮನಿಗೆ ನೋಡಿದ್ದೇನೆ ಅಂತ ಪ್ರೂಫ್ ಬೇಕಲ್ವ. ಅದನ್ನ ಇಟ್ಕೊಂಡು, ಎಷ್ಟು ಪ್ರೂಫ್ ಅಂತ ನೋಡಿ, ಇವತ್ತೆಲ್ಲ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂತ ಕರಿತೀವಿ ನಾವು. ಅವ್ನು ತೊಗೊಂಬಂದ ಅದನ್ನು, ಚೂಡಾಮಣಿ ತಂದ. ಅಷ್ಟಕ್ಕೆ ಬಿಡಲಿಲ್ಲ ಅವನು, ಅಷ್ಟೇ ಕೆಲಸ ತಾನೇ ಹೇಳಿದ್ದ ಅವನಿಗೆ, ಸೀತೆಯಲ್ಲಿ ನೋಡ್ಕೊಂಬ, ಹಾಗೆ ಹೋಗಿ ಬರ್ಬೋದಾಗಿತ್ತು. ಅವನು ಅಶೋಕವನ ಹಾಳು ಮಾಡಿದ. ಸೈನಿಕರು ಬಂದರು, ಹೊಡೆದು ಹಾಕಿದ. ಸೇನಾಪತಿಗಳು ಅವ್ರನ್ನೂ ಹೊಡೆದು ಹಾಕಿದ. ಗಾಬರಿ ಆಯ್ತು ಅವ್ರಿಗೆ, ಒಂದು ಕೋತಿ ಇಷ್ಟೊಂದು ಗಲ್ಲ ಮಾಡುತ್ತಾ ಇದ್ದಿದ್ದು. ಅವ್ನು ಹಿಡ್ಕೊಂಡು ಹೋಗಿ ರಾವಣನ ಮುಂದೆ ನಿಲ್ಲಿಸಿದ್ರು. ಇವನೇ ಸಿಕ್ಕಾಕೊಂಡ, ಬರ್ಪಸ್ಲಿ ಹೋಗ್ಬೇಕು ರಾವಣ ನೋಡಬೇಕು ಅಂತ. ದರ್ಬಾರದಲ್ಲಿ ಕೂತ್ಕೊಂಡ. ಅವನ ಉದ್ದೇಶ ಏನಾಗಿತ್ತು ಗೊತ್ತಾ? ಬರೀ ಸೀತೆ ನೋಡ್ಕೊಂಬರೋದು ಅಷ್ಟೇ ಹೇಳಿದ್ರು ಕೂಡ ರಾವಣನಿಗನ್ನಿಸ್ತು, ನೀ ಯಾರು ಅಂತ ಕೇಳ್ತಾನೆ ಇವನಿಗೆ, ಹನುಮಂತನಿಗೆ. ಹನುಮಂತ ಹೇಳ್ತಾನೆ, ನಾನು ಹನುಮಂತ ಅಂತ ರಾಮನ ದಾಸ. ನಾನು ನಮ್ಮ ವಾನರ ಸೇನೆ ಏನಿದೆ ಅದ್ರ ಎಲ್ಲರೊಳಗೆ ಅತ್ಯಂತ ಅಶಕ್ತನಾದವ ನಾನೇ. ರಾವಣನ ಎದೆ ನಡುಗೆ ಹೋಗಿತ್ತು. ಅಶಕ್ತನಾದವನು ಇವನೇ ಹೆಂಗಿರ್ಬೇಕಾದ್ರೆ ಉಳಿದವ್ರು ಹೇಗಿರಬೇಕು? ಇದು ಹೆಂಗಿದೆ ನೋಡಿ, ಕೆಲಸ ಮಾಡೋನು ದೂತ ಅಂದವನು ಅವನ ಮನಸ್ಸಲ್ಲಿ ಭಯ ಹುಟ್ಟು ಹಾಕಿ ಬಂದ. ಅಷ್ಟೇ ಅಲ್ಲ,
ಅವನ ಬಾಲಕ್ಕೆ ಬೆಂಕಿ ಹಚ್ಚಿದ್ರು. ಹಚ್ಕೊಂಡ, ಆರಾಮಾಗಿ ಹಚ್ಕೊಂಡ. ಸೀಮೆಎಣ್ಣೆ ಅವ್ರದ್ದು, ಬಟ್ಟೆನೂ ಅವ್ರದ್ದೇ, ಏನು ತೊಂದರೆ ಇಲ್ಲ. ಅವ್ರ ಖರ್ಚಲ್ಲಿ ಹೋಗಿ ಅವ್ರ ಲಂಕೆ ಸುಟ್ಟು ಬಂದ. ಅಂದರೆ ಒಂದು ಕೆಲಸ ಮಾಡೋ ಕಡೆ 10 ಕೆಲಸ ಮಾಡ್ಕೊಂಬಂದ ಹನುಮಂತ. ಈ ಥರದ ಕೆಲಸಗಳನ್ನು ಕಲಿಸ್ಬೇಕು. ಇದನ್ನು ಹೇಳ್ತೀವಿ, ಹೋಗೋದು ಬರೋದು ಇಲ್ಲ, ಇರಲಿಲ್ಲ, ಅವರು ಬಂದ್ಬಿಟ್ರು. ನಾನು ನೆನಪಿದೆ, ಇಬ್ಬರು ಗೆಳೆಯರು, ಗುಂಡಣ್ಣ ಕಿಟ್ಟಣ್ಣ ಅಂತ ಇಬ್ಬರು ಸ್ನೇಹಿತರು. ಒಂದೇ ಸ್ಕೂಲಲ್ಲಿ ಒಂದೇ ಬೆಂಚಲ್ಲಿ ಓದ್ದವರು, ಒಂದೇ ಸಲ ಡಿಗ್ರಿ ಮಾಡಿದರು, ಒಂದೇ ಸಲ ಕೆಲಸಕ್ಕೆ ಸೇರಿಕೊಂಡ್ರು. ಒಂದು ದೊಡ್ಡ ಹಣ್ಣು ಮಾರೋ ಅಂಗಡಿ, ಅದು ದೊಡ್ಡ ಅಂಗಡಿ, ಹೋಲ್ಸೇಲ್ ಮಾರ್ಕೆಟ್, ಅದು ತೊಗೊಂಡ್ರು. ಇಬ್ಬರು ಸೇರಿಕೊಂಡ್ರು. ಸ್ವಲ್ಪ ದಿವಸ ಆದಮೇಲೆ ಕಿಟ್ಟಣ್ಣನ ಪ್ರಮೋಷನ್ ಆಯಿತು, ಗುಂಡಣ್ಣನಿಗೆ ಆಗಲಿಲ್ಲ. 2ನೇ ಪ್ರಮೋಷನ್ ಕಿಟ್ಟಣ್ಣಗೆ ಆಯಿತು. ಬೇಜಾರಾಯ್ತು ಗುಂಡಣ್ಣನಿಗೆ, ನನಗೇನು ಪ್ರಮೋಷನ್ ಕೊಡ್ತಾರೆ, ಬರೀ ಅವನಿಗೆ ಕೊಡ್ತಾರೆ. 2 ವರ್ಷಕ್ಕೆ ಇನ್ನೊಂದು ಪ್ರಮೋಷನ್ ಕೊಟ್ಟರು ಕಿಟ್ಟಣ್ಣನಿಗೆ. ಈ ಸಲ ಪರಿಸ್ಥಿತಿ ಏನಾಯ್ತು ಅಂದರೆ, ಗುಂಡಣ್ಣ ಹೋಗಿ ಕಿಟ್ಟಣ್ಣನಿಗೆ ರಿಪೋರ್ಟ್ ಮಾಡ್ಕೋಬೇಕು. ಹೊಟ್ಟೆ ಉರಿದೋಯ್ತು ಅವನಿಗೆ. ಒಂದೇ ಕಡೆ ಕಲ್ತವರು, ಒಂದೇ ಸಲ ಡಿಗ್ರಿ ಮಾಡಿದವರು, ಒಂದೇ ಮಾರ್ಕ್ಸ್ ತೊಗೊಂಡಿದ್ದೀವಿ, ಅವ್ನು ಏರ್ಸ್ ಕೂಡಿಸಿ ನನಗೆ ಕೊಡಲಿಲ್ಲ ಅಂತ ಯಜಮಾನ್ರ ಕಡೆ ಹೋದ. ಸ್ವಾಮಿ, ಅನ್ಯಾಯ ಆಗಿದೆ ನನಗೆ, ನಾವಿಬ್ಬರು ಒಂದೇ ಸಲ ಓದ್ದವರು, ಒಂದೇ ಮಾರ್ಕು, ಅವನಿಗೆ 2-3 ಪ್ರಮೋಷನ್ ಕೊಟ್ಟರೆ ನನಗೆ ಒಂದು ಕೊಟ್ಟಿಲ್ಲ, ಅನ್ಯಾಯ ಅಲ್ವಾ ಅಂತ. ಹೌದಾ, ಒಂದು ನಿಮಿಷ ಇರಿ ಗುಂಡಣ್ಣ, ಒಂದು ಕೆಲಸ ಮಾಡಬೇಕು, ನಿಮ್ಮ ಪ್ರಮೋಷನ್ ಆಮೇಲೆ ನೋಡೋಣಂತೆ. ಈಗ ಕಲ್ಲಂಗಡಿ ಹಣ್ಣಿ ಬರ್ತಾ ಇದೆ, ಬೇಸಿಗೆ ಬರ್ತಾ ಇದೆ, ಈಗ ಕಲ್ಲಂಗಡಿ ಹಣ್ಣು ತುಂಬ ಡಿಮ್ಯಾಂಡ್ ಇದೆ. ಮಾರ್ಕೆಟಲ್ಲಿ ಅಂಗಡಿಯಲ್ಲಿ ಹೋಗಿ ನೋಡ್ಕೊಂಬನ್ನಿ, ಹಣ್ಣು ಬಂದಿದೆಯಾ ಅಂತ. ಆಯಿತು ಸರ್ ಅಂದ. ಗೊಣಕೊಂಡು ಹೋದ, ನಾ ಕೇಳಿದ ಪ್ರಮೋಷನ್ ಇವ್ರು ಕೆಲಸ ಹಚ್ತಾರೆ ಅಂತ. ಅಂಗಡಿಗೆ ಹೋದ, ಬಂದ 15 ನಿಮಿಷಕ್ಕೆ, ಸರ್ ಕಲ್ಲಂಗಡಿ ಹಣ್ಣು ಒಂದೇ ಅಂಗಡಿಯಲ್ಲಿದೆ ಸರ್, ಬೇರೆ ಕಡೆ ಇಲ್ಲ. ಹೌದಾ, ಎಷ್ಟಿದೆ ಅಂತ ಅವ್ರ ಕಡೆ ಕಲ್ಲಂಗಡಿ ಹಣ್ಣು? ಅದನ್ನು ಕೇಳಲಿಲ್ಲ ಸರ್. ಮತ್ತೆ ಹೋದ, ಬಂದ, ಸರ್ ಅವ್ರ ಕಡೆಯಿಂದ 50 ಕಿಲೋ ಇದೆ ಅಂತೆ ಸರ್, ರೇಟ್ ಏನಂತೆ? ಅದನ್ನು ಕೇಳಲಿಲ್ಲ ಸರ್ ನಾನು. ಮತ್ತೆ ಹೋದ, ಮತ್ತೆ ಬಂದ, ರೇಟ್ ಕೇಳ್ಕೊಂಬಂದ. ಅಲ್ಲಪ್ಪ, ಒಂದೇ ಸಲ 100 kg ತೊಗೊಂಡ್ರೆ ಕನ್ಸೆಷನ್ ಕೊಡ್ತಾರಂತ, ಅದನ್ನು ಕೇಳಲಿಲ್ಲ ಸರ್ ನಾನು. ನೀ ಇರು ಹಾಗಾದ್ರೆ. ಕಿಟ್ಟಣ್ಣನ ಕರೆದ್ರು. ಕಿಟ್ಟಣ್ಣ, ಕಲ್ಲಂಗಡಿ ಹಣ್ಣು ಬಂದಿದೆ, ನೋಡ್ಕೊಂಬಪ್ಪ ಮಾರ್ಕೆಟಿಗೆ ಹೋಗಿ ಅಂತ. ಅವನು ಒಂದು 2 ತಾಸು ಬೇಕು ಸರ್ ನನಗೆ ಅಂದ. 2 ತಾಸು ತೊಗೊಂಡ್ರು. 2 ತಾಸಿಗೆ ಕಿಟ್ಟಣ್ಣ ಬಂದ. ಗುಂಡಣ್ಣನಲ್ಲೇ ಕೂತಿದ್ದ. ಅವನು ಬಾಸಿಗೆ ರಿಪೋರ್ಟ್ ಮಾಡ್ತಾನೆ ಕಿಟ್ಟಣ್ಣ, ಸರ್ ನಾನು ಹೋಗಿದ್ದೆ, ಒಂದೇ ಅಂಗಡಿಯಲ್ಲಿದೆ ಕಲ್ಲಂಗಡಿ ಹಣ್ಣು, ಇರೋದೇ 30 ಕಿಲೋ ಅವನ ಕಡೆಗೆ, 20 ರೂಪಾಯಿ kg ಹೇಳ್ತಾನೆ ಸರ್. ನಾನೇನು ಮಾಡಿದೆ, ಈ ಊರು ಬರೋದು ಎಲ್ಲಿದ್ದು ಬರ್ತದೆ, ಮಹಾರಾಷ್ಟ್ರದಿಂದ ಬರುತ್ತೆ ಇದು. ಅಲ್ಲಿ ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ನಿಮಗೆ ಎಷ್ಟು ಬೇಕಾದರೂ ಕೊಡ್ತೀವಿ, ನಮಗೆ 15 ರೂಪಾಯಿ ಕೊಟ್ಟರೆ ಸಾಕು, ಕಿಲೋ ಕೊಡ್ತೀವಿ, ನಿಮ್ಮ ಅಂಗಡಿಗೆ ಸಪ್ಲೈ ಮಾಡ್ತೀವಿ ಅಂದರು. ನಾನೇನು ಮಾಡಿದೆ, ಅವ್ರಿಗೆ ಎಲ್ಲಿದ್ದು ಬರ್ತದೆ ಅಂತ ಕೇಳಿದೆ. ಅಲ್ಲಿ ಕಲ್ಲಂಗಡಿ ಹಣ್ಣಿ ಬೆಳೆಗಾರರು ಒಂದು ಸಂಘ ಇದೆ, ಅಲ್ಲಿ ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ನಿಮ್ಗೆ ಬೇಕಾದ್ರೆ ನಿಮ್ಗೆ ಲಾರಿಲಿ ತಂದು ಕೊಡ್ತೀವಿ, 12 ರೂಪಾಯಿಗೆ kg ತಂದು ಕೊಡ್ತೀವಿ ನಿಮ್ಮ ಅಂಗಡಿಗೆ ಅಂದರು. ಅಲ್ಲಿ ಕನೇರಿ ಅಂತ ಒಂದು ಊರಿದೆ ಸರ್, ಅಲ್ಲಿ ಎಲ್ಲ ತಂದು ಗೋಡೌನಲ್ಲಿ ಇಟ್ಟಿರ್ತಾರೆ. ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಹೇಳಿದರು, ಏನು ಚಿಂತೆ ಮಾಡಬೇಡಿ, ನಿಮ್ಗೆ ಬೇಕಾದಷ್ಟು ಹಣ್ಣುಗಳನ್ನು ನಾವು ನಿಮಗೆ 10 ರೂಪಾಯಿಗೆ ತಂದು ನಿಮ್ಮ ಅಂಗಡಿಗೆ ತಂದು ಕೊಟ್ಟು ಹೋಗ್ತೀವಿ ಅಂದರು ಸರ್, ಅದಕ್ಕೆ ಆರ್ಡರ್ ಕೊಡ್ಬೋದು ಸರ್ ಅಂದ. ಗುಂಡಣ್ಣ ಎದ್ದ, ಕಿಟ್ಟಣ್ಣಗೆ ಪ್ರಮೋಷನ್ ಕೊಟ್ಟದ್ದು ಸರಿ ಇದೆ ಸರ್ ಅಂತ ಹೇಳ್ದ. ನಮ್ಮ ಹುಡುಗರು ಕಿಟ್ಟಣ್ಣಂಗೆ ಆಗಬೇಕು, ಗುಂಡಪ್ಪನಂಗೆ ಆಗಬಾರ್ದು.